ಮನಸ್ಸಿನ ಭಾವನೆ ಅರಿತವರಾರು ಮುಂದುವರೆದ ಭಾಗ 15. ಮೊದಲನೇ ದಿನ ಕೆಲಸಕ್ಕೆ ಬಂದ ವಂದನಾಳಿಗೆ ಅವಳ ಡ್ರೆಸ್ ಬಗ್ಗೆ ಬೈದ ನಿಖಿಲ್ ಅವಳು ಕಣ್ತುಂಬಿಕೊಂಡಾಗ ತಮಾಷೆ ಮಾಡಿದ್ದು ಕಣ್ರಿ ವಂದನಾ, ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಚೆಕ್ ಮಾಡಿದೆ ಅಷ್ಟೇ. ಇಂಥ ನಾನ್ಸೆನ್ಸ್ಗಳು ನಮ್ಮ ಆಫೀಸ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಆಫೀಸ್ಗಳಲ್ಲೂ ನಡೆಯುತ್ತೆ. ನಿನಗೆ PA ಪೋಸ್ಟ್ ಕೊಟ್ಟಿದ್ದಕ್ಕೆ ತುಂಬ ಜನಕ್ಕೆ ನಮ್ಮ ಆಫೀಸ್ನಲ್ಲಿ ಸ್ಟಮಕ್ ಬರ್ನಿಂಗ್ ಆಗಿದೆ. ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿ ದೊಡ್ಡ ಡೈರಿ ಮಿಲ್ಕ್ಸ್ ಚಾಕ್ಲೇಟ್ ಕೊಟ್ಟು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದ್ದ. ನನ್ನ ಕ್ಯಾಬಿನ್ ಮೂಲಕ ವಂದನಾಳನ್ನೇ ನೋಡ್ತಿದ್ದ ಅವನನ್ನು ಎಚ್ಚರಿಸಿತು ಅವನ ಫೋನ್ ರಿಂಗ್ಟೋನ್. ಅರೆರೇ ಅವಳ ನಗುವ ನೋಡಿ ಮರೆತೆ ಜಗವ ಅಂತ ತನ್ನ ಫೋನ್ ರಿಸೀವ್ ಮಾಡಿದವನಿಗೆ ಆ ಕಡೆಯಿಂದ ಶ್ವೇತಾ, ಹಲೋ ನಿಖಿಲ್ ಸಾಹೇಬ್ರೆ, ಪಕ್ಕದ ಕ್ಯಾಬಿನ್ನ ನೋಡಿದ್ದು ಸಾಕು, ಸ್ವಲ್ಪ ಕೆಲಸದ ಕಡೆನೂ ಗಮನ ಕೊಡಿ ಸಾರ್, ಇಲ್ಲ ಅಂದರೆ ನಮ್ಮ ಆಫೀಸ್ ಕತೆ ಗೋವಿಂದ ಅಂತ ಹೇಳಿದ್ರೆ ಇವನು ಶಾಕ್ನಲ್ಲಿ, ನಾನು ಅವಳನ್ನು ನೋಡುತ್ತಿರೋದು ಇವಳಿಗೆ ಹೇಗೆ ಗೊತ್ತಾಯಿತು, ಏನಾದರೂ ಆಫೀಸಿಗೆ ಬಂದಿದ್ದಾಳ ಅಂತ ಅವಳ ಜೊತೆ ಮಾತನಾಡಿಕೊಂಡೇ ಎಲ್ಲ ಕಡೆ ಹುಡುಕುತ್ತಾನೆ. ಆದರೆ ಅವಳಲ್ಲೆಲ್ಲೂ ಇಲ್ಲ. ಮತ್ತೆ ಫೋನ್ನಲ್ಲಿ, ಹಲೋ ನಿಖಿಲ್ ಬ್ರೋ, ನನ್ನ ಹುಡುಕಿದ್ದು ಮುಗಿತಾ, ನಾನು ಎಲ್ಲೇ ಇದ್ದರೂ ಅಲ್ಲಿ ಆಫೀಸ್ನಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗುತ್ತೆ ಕಣಪ್ಪ ನಿಖಿಲಪ್ಪ. ಅದಕ್ಕೆ ನಿಖಿಲ್ನ ಗೊತ್ತಾ, ಅದಕ್ಕೆ ಅಲ್ವೇನೆ ನನ್ನ ಮನೆ ಡಿಟೆಕ್ಟಿವ್ ಅನ್ನೋದು. ನಮ್ಮನೆಗೆ CCTV ಕ್ಯಾಮ್ರಾನೇ ಬೇಡ ನೀನು ಇದ್ಮೇಲೆ ಅಂತ ಅವಳನ್ನು ರೇಗಿಸಿ, ಪ್ಲೀಸ್ ಕಣೆ ಶ್ವೇತಾ, ಬೇತಾ ಪ್ಲೀಸ್ ಯಾರಿಗೂ ಹೇಳಬೇಡ ಅಂತ ಹೇಳುತ್ತಿದ್ದರೆ, ಯಾರಿಗೂ ಹೇಳಬಾರ್ದು ಅಂದರೆ ಲಂಚ ಕೊಡಬೇಕಾಗತ್ತೆ ಸರ್ ಅಂತ ಹೇಳಿದರೆ, ಸರಿನಮ್ಮ ಏನು ಬೇಕು ಅಂತ ಹೇಳು ಅಂತ ನಿಖಿಲ್ ಕೇಳ್ತಾನೆ. ಅವಳಿಗೆ ಗೊತ್ತಲ್ಲ, ದೊಡ್ಡ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ನ ನನಗೆ ಅನ್ನಕ್ಕಾಗಿ ಹರ್ಷಿತಾಗೆ ತಂದುಕೊಡು, ಹಾಗೆ ಸಂಜೆ ಎಲ್ರಿಗೂ ಗೋಬಿ ಮತ್ತು ಮಸಾಲೆ ಪುರಿ ಕೊಡಿಸಿದ್ರೆ ಮಾತ್ರ ನಾನು ಯಾರಿಗೂ ಹೇಳಲ್ಲ, ಇಲ್ಲ ಅಂದರೆ ಗೊತ್ತಲ್ಲ ನಾವು ಯಾರು ಅಂತ ಹೇಳ್ತಾಳೆ. ಅಪ್ಪ ದೇವರೇ, ಅದ್ಯಾವ ಗಳಿಗೆಯಲ್ಲಿ ನಿನ್ನ ಆ ದೇವರು ಸೃಷ್ಟಿ ಮಾಡಿದನೋ ತಾಯಿ. ಸರಿನಮ್ಮ ತಾಯಿ ಚಾಮುಂಡಿ, ಚಾಕ್ಲೇಟ್ನ ತಂದುಕೊಡ್ತೀನಿ, ಆದರೆ ಒಂದು ಕಂಡೀಷನ್, ಪಾನಿಪುರಿ ತಿನ್ನೋಕ್ಕೆ ಆಚೆ ಹೋಗೋಣ, ಆದರೆ ನಮ್ಮ ಜೊತೆ ವಂದನಾ ಕೂಡ ಬರಬೇಕು ಆಯಿತಾ. ನೀನು ಕರ್ಕೊಂಡು ಬಂದರೆ ಮಾತ್ರ ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದಾಗ ಶ್ವೇತಾ ಕೂಡ ಓಕೆ ಡನ್ ಅಂತ ಹೇಳಿದಾಗ, ಓಕೆ ಬಾಯ್ ಕೆಲಸ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಯಾರಿಂದ ತಪ್ಪಿಸ್ಕೊಂಡ್ರು ನಮ್ಮ ಮನೆಯ 3 ರಾಕ್ಷಸಿಗಳ ಕೈಯಿಂದ, ಅದರಲ್ಲೂ ಬಕಪಕ್ಷಿ ಶ್ವೇತಾ ಇದ್ದಾಳಲ್ಲ, ಅವಳಿಂದ ಅಂತೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಕಪಕ್ಷಿ ಥರ ಕಾಯ್ತಿರ್ತಾಳೆ, ಯಾರು ಏನು ಯಾವಾಗ ಮಾಡ್ತಾರೆ ಅಂತ. ಆದರೆ ಇನ್ನು ಮನೆಯಲ್ಲಿ ಚೈತ್ರ ಒಬ್ಬಳೆ, ಒಂಥರ ಸೈಲೆಂಟು, ಡಿಫ್ರೆಂಟು. ಅವಳೊಬ್ಬಳೆ ಎಲ್ಲರನ್ನೂ, ಅದರಲ್ಲೂ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು ಮತ್ತು ಮನೆಯ ಎಲ್ಲರನ್ನೂ ಕೇರ್ ಮಾಡೋದು, ಎಲ್ಲರ ಬೇಕು ಬೇಡಗಳನ್ನು ನೋಡಿಕೊಳ್ಳೋದು. ಅನಘ ಕೂಡ ಸೈಲೆಂಟೇ, ಆದರೂ ಈ ಕಪಿಗಳ ಜೊತೆ ಸೇರಿ ಅವಳು ಕೂಡ ಒಂದೊಂದು ಸಲ ಏನಾದರೂ ಕಿತಾಪತಿ ಮಾಡ್ತಾಳೆ. ಕಿತಾಪತಿ ಮಾಡೋದ್ರಲ್ಲಿ ಶ್ವೇತಾ ನಂಬರ್ 1 ಎಕ್ಸ್ಪರ್ಟ್. ಅವಳಿಗೆ ಹೇಗೆ ಅಷ್ಟು ಬೇಗ ಈ ಥರ ಎಲ್ಲರ ವಿಷಯ ಗೊತ್ತಾಗುತ್ತೆ ಅಂತ. ಪಾಪ ಚಿರು ಅವಳಿಂದ ತಪ್ಪಿಸ್ಕೊಂಡು ಒಂದು ದಮ್ಮು ಕೂಡ ಹೊಡೆಯೋ ಆಗಿಲ್ಲ. ಸದ್ಯ ನಾನು ಬಚ್ಚ ನಮ್ಮ ಹುಡುಗಿ ಸ್ವಲ್ಪ ಮುದ್ದು ಸ್ವಲ್ಪ ಪೆದ್ದು ಅಂತ ನಗುತ್ತಾ ತಮ್ಮ ಕೆಲಸ ಮಾಡಲು ಶುರು ಮಾಡ್ತಾನೆ. ವಂದನಾ ಮತ್ತು ಸ್ಮಿತಾ ಹೊರಗಡೆ ಹೋಗೋದನ್ನು ನೋಡಿ ಅವನ ರೂಮಿನ ಮೂಲಕ ಅವಳ ಕ್ಯಾಬಿನ್ ಒಳಗೆ ಕಳ್ಳನಂತೆ ಹೋಗಿ ಅವಳ ಬ್ಯಾಗ್ನಲ್ಲಿದ್ದ ಲಂಚ್ ಬಾಕ್ಸ್ನ ತಗೊಂಡು ಮೂಗಿನ ಬಳಿ ಹಿಡಿದಾಗ ಅದರ ವಾಸನೆಗೆ ಅವನ ಬಾಯಲ್ಲಿ ನೀರೂರಿತ್ತು. ಬಾಕ್ಸ್ನಲ್ಲಿದ್ದ ಪಲಾವ್ನ ಟೇಸ್ಟ್ ಮಾಡಿ, ಹಬ್ಬ ಇಷ್ಟು ಚೆನ್ನಾಗಿದೆ, ನಾನು ಬಿಳಿ ಜಿರಳೆನೇ ಮಾಡಿರೋದಿರಬೇಕು, ಇಷ್ಟೊಂದು ಚೆನ್ನಾಗಿ ಅಡುಗೆ ತಿಂಡಿ ಮಾಡ್ತಾಳ, ಲಕ್ಕಿ ಬಿಡೋ ನಿಕ್ಕಿ ನೀನು ಅಂತ ತನಗೆ ತಾನೇ ಶಬ್ಬಾಷ್ ಹೇಳಿಕೊಂಡು ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡಿದ್ದ. ಅಯ್ಯೋ ಶ್ವೇತಾ ಹೇಳ್ತಿದ್ಲಲ್ವಾ, ಅವಳ ಅಣ್ಣ ಕೂಡ ಬಿಸಿಬೇಳೆಬಾತು ಅಡುಗೆ ತಿಂಡಿ ಎಲ್ಲ ಸೂಪರಾಗಿ ಸಖತ್ತಾಗಿ ಮಾಡ್ತಾರೆ ಅಂತ. ಇದು ಯಾರು ಮಾಡಿರಬಹುದು, ಯಾರಾದರೂ ಮಾಡಲಿ ನನಗೇನು ಅಂತ ಯೋಚಿಸಿಕೊಂಡೆ ಅರ್ಧ ಟಿಫನ್ ಬಾಕ್ಸ್ ಖಾಲಿ ಮಾಡಿ
ಮಾಡಿ ಹೊರಗೆ ಅವರು ಬರುವ ಸೌಂಡ್ ಕೇಳಿ ಬಾಕ್ಸ್ನ ಬ್ಯಾಗಿನಲ್ಲಿಟ್ಟು ಸೈಲೆಂಟ್ ಆಗಿ ಹೋಗಿ ತನ್ನ ಕೆಲಸ ಮುಂದುವರಿಸುತ್ತಾನೆ. ವಂದನಾ ಸ್ಮಿತಾ ಇಬ್ಬರು ಮಧ್ಯಾಹ್ನದವರೆಗೂ ಕೆಲಸ ಮಾಡಿ ಲಂಚ್ ಟೈಮ್ ಆಯಿತು, ಬಾ ಊಟ ಮಾಡೋಣ ಅಂತ ಸ್ಮಿತಾ ವಂದನಳಿಗೆ ಕ್ಯಾಂಟೀನಲ್ಲಿ ಊಟ ಮಾಡೋಣ ಅಂತ ಕರೀತಾಳೆ. ಇಲ್ಲ ಸ್ಮಿತಾ, ನಾನು ಮನೆಯಿಂದ ಊಟ ತಂದಿದ್ದೀನಿ, ನೀವು ಬನ್ನಿ ಸ್ಮಿತಾ, ಒಟ್ಟಿಗೆ ಊಟ ಮಾಡೋಣ, ಜಾಸ್ತಿನೇ ತಂದಿದ್ದೀನಿ ಅಂತ ಕರೀತಾಳೆ ವಂದನ. ಇದನ್ನೆಲ್ಲ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ನೋಡುತ್ತಿದ್ದ ನಿಖಿಲ್ಗೆ, ಅಯ್ಯೋ ಈಗೇನಪ್ಪ ಮಾಡೋದು, ಅವ್ರ ಲಂಚ್ ಬಾಕ್ಸ್ ತೊಗೊಂಡು ಹೆಚ್ಚು ಕಡಿಮೆ ಅರ್ಧ ಖಾಲಿ ಮಾಡಿದ್ದೀನಿ ಅಂತ, ಅಯ್ಯೋ ಈಗೇನು ಮಾಡೋದಪ್ಪ ಅಂದುಕೊಂಡೆ ತಲೆ ಮೇಲೆ ಕೈ ಹೊತ್ತರೆ ಅವಳ ಕ್ಯಾಬಿನ್ನ ಡೋರ್ ನಾಕ್ ಮಾಡಿ ಮೇ ಕಮಿನ್ ಸರ್ ಅಂತ ಕೇಳುತ್ತಾಳೆ ಶ್ವೇತಾ. ಅಯ್ಯೋ ನಿನ್ನ ಅಜ್ಜಿ, ನನ್ನ ಚಿಂತೆ ನನಗೆ, ಇವಳು ಬೇರೆ ತಲೆ ತಿನ್ನುವುದಕ್ಕೆ ಬಂದಳು ಅಂತ ಅಂದುಕೊಂಡೆ. ಎಸ್ ಕಮಿನ್ ಅಂತ ಹೇಳಿದರೆ ಶ್ವೇತಾ ಜೊತೆಯಲ್ಲಿ ವಂದನಾ ಮತ್ತು ಸ್ಮಿತಾ ಇಬ್ಬರು ಒಳಗೆ ಬರುತ್ತಾರೆ. ಹಾಯ್ ನಿಖಿಲ್, ಬಾ ಕ್ಯಾಂಟೀನಲ್ಲಿ ಊಟ ಮಾಡೋಣ ಅಂತ ಕರೀತಾಳೆ. ಇಲ್ಲ ಶ್ವೇತಾ, ನನಗೆ ಈಗ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದಾಗ, ಓಹ್ ಹೌದಾ ಸರಿ ತಗೋ, ಇದು ನಮ್ಮ ವನದೇವಿ ಮಾಡಿರೋ ವೆಜ್ ಪಲಾವ್ ತಿನ್ನು, ಸಖತ್ತಾಗಿ ಮಾಡ್ತಾಳೆ, ಅವಳ ಕೈಯಲ್ಲಿ ಜಾದು ಇದೆ, ಅದಕ್ಕೆ ಅಷ್ಟು ರುಚಿ, ಅವಳು ಮಾಡೋ ಅಡುಗೆ ಯಮ್ಮಿ ಸೂಪರ್ ಟೇಸ್ಟಿ ಅಂತ ಹೊಗಳುತ್ತಾಳೆ. ಶ್ವೇತಾ ಪಲಾವ್ ಸೂಪರ್ ಸಖತ್ತಾಗಿತ್ತು ಅಂತ ಹೇಳಿ ನಾಲಿಗೆ ಕಚ್ಕೊಂಡ್ರೆ ನಿಮ್ಗೆ ಹೇಗೆ ಗೊತ್ತು ಅಂತ ಆಶ್ಚರ್ಯದಲ್ಲಿ ಕೇಳುತ್ತಾಳೆ ವಂದನ. ಅಯ್ಯೋ ಏನಪ್ಪ ಹೇಳೋದು ಅಂತ ತಲೆ ಕೆರೆದುಕೊಂಡು, ಅಲ್ಲರಿ ಬಾಕ್ಸ್ನಲ್ಲೇ ಇಷ್ಟು ಗಮ್ ಅಂತ ಅನ್ಬೇಕಾದ್ರೆ ಇನ್ನು ಟೇಸ್ಟ್ ಕೂಡ ಸೂಪರಾಗಿರುತ್ತಲ್ವಾ, ಮತ್ತು ಶ್ವೇತಾ ಕೂಡ ನೀವು ಪಲಾವ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳುತ್ತಿದ್ದಳು, ಅದಕ್ಕೆ ಹೇಳಿದೆ ಅಷ್ಟೇ. ಸರಿ ಇವತ್ತು ಫಸ್ಟ್ ಡೇ, ವಂದನನ ನಮ್ಮ ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅವನಿಗೆ ವಂದನಳ ಲಂಚ್ ಬಾಕ್ಸ್ ಕೊಟ್ಟು ಎಂಜಾಯ್ ಅಂತ ಕಣ್ಣು ಹೊಡೆದು ಅವರಿಬ್ಬರನ್ನು ಕರೆದುಕೊಂಡು ಕ್ಯಾಂಟೀನ್ಗೆ ಹೋಗಿ ಊಟಕ್ಕೆ ಆರ್ಡ್ರ್ ಮಾಡಿ ಅದರ ಜೊತೆಗೆ ಸ್ವೀಟು ಮತ್ತು ಐಸ್ ಕ್ರೀಮು ಆರ್ಡರ್ ಮಾಡ್ತಾಳೆ. ಶ್ವೇತಾ ಇಲ್ಲಿ ಮಾತಾಡಿಕೊಂಡು ಹರಟೆ ಹೊಡಿತಾ ಊಟ ಮಾಡಿ ಎಲ್ಲರಿಗೂ ವಂದನನ ಪರಿಚಯ ಮಾಡಿಕೊಡುತ್ತಾಳೆ. ಅತ್ತ ಕ್ಯಾಬಿನ್ನಲ್ಲಿ ಕುಳಿತುಕೊಂಡು ಶ್ವೇತಾಗೆ ಥ್ಯಾಂಕ್ಸ್ ಹೇಳಿದ. ಎಷ್ಟು ತರಲೆ ತುಂಟಾಟ ಮಾಡಿದರೂ ಈ ಥರ ಒಳ್ಳೆ ಕೆಲಸ ಮಾಡ್ತಾಳೆ. ಅಕಸ್ಮಾತ್ ಇವತ್ತು ಅವಳು ಬರಲಿಲ್ಲ ಅಂದಿದ್ರೆ ಮೊದಲ ಭೇಟಿಯಲ್ಲೇ ಮೊದಲನೇ ದಿನ ನನ್ನ ಮರ್ಯಾದೆ ಆಗುತ್ತಿತ್ತು ವಂದನ ಮುಂದೆ. ಅವಳು ಕೂಡ ಇಷ್ಟು ದೊಡ್ಡ ಆಫೀಸ್ನ MD ಆಗಿ ಕದ್ದು ತಿಂದೆ ಅಂತ. ಅದು ಅಲ್ಲದೆ ಅವರಿಗೆ ಇನ್ನೂ ಗೊತ್ತಿಲ್ಲ ನಾನು ನನ್ನ ಕ್ಯಾಬಿನ್ನಲ್ಲಿ ಕುಳಿತುಕೊಂಡು ಅವರನ್ನು ಕದ್ದು ಮುಚ್ಚಿ ನೋಡೋದು. ಸ್ಮಿತಾ ಫುಲ್ ಕೆಲಸ ಬಿಡೋವರೆಗೂ ಹುಷಾರಾಗಿರ್ಬೇಕಪ್ಪ ಅಂತ ಅಂದುಕೊಂಡು ಶ್ವೇತಾ ಕೊಟ್ಟ ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ತಾನೆ. ಅಷ್ಟರಲ್ಲಿ ಅವ್ರು 3 ಜನ ಕೂಡ ಊಟ ಮುಗಿಸಿ ಬರ್ತಾರೆ. ನಿಕ್ ಆಯಿತಾ, ಲಂಚ್ ಬಾಕ್ಸ್ ಖಾಲಿ ಮಾಡಿದ್ಯಾ? ಹ್ಞೂ ಕಣಿ ಶ್ವೇತಾ, ಖಾಲಿ ಆಯಿತು. ಸ್ಮಿತಾ ಇದ್ದಿದ್ದಕ್ಕೆ ರೀ ಮಿಸ್ ವಂದನಾ, ವೆಜ್ ಪಲಾವ್ ಸೂಪರಾಗಿತ್ತು ಕಣ್ರಿ, ಇನ್ಮೇಲೆ ನನಗೂ ಒಂದು ಬಾಕ್ಸ್ ಲಂಚ್ ತೊಗೊಂಡು ಬನ್ನಿ ಅಂತ ಹೇಳಿ ಅವಳಿಗೆ ಬಾಕ್ಸ್ನ ವಾಪಸ್ ಕೊಡುತ್ತಾನೆ. ಅದರಲ್ಲಿ ಅವಳಿಗೆ ಇಷ್ಟವಾದ ರಸಮಲೈ ಹಾಕಿ ಕೊಡ್ತಾನೆ. ಆದರೆ ಅವಳಿಗೆ ಗೊತ್ತಿಲ್ಲ ಸ್ವೀಟ್ ಇದೆ ಅಂತ. ಎಲ್ಲರಿಗೂ ಬಾಯ್ ಹೇಳಿ ಸ್ಮಿತಾ ಮತ್ತು ವಂದನಾ ತಮ್ಮ ಕ್ಯಾಬಿನ್ಗೆ ಹೋದರೆ ಶ್ವೇತಾ ನಿಖಿಲ್ ಕ್ಯಾಬಿನಲ್ಲಿ ಅವನಿಗೆ ಕ್ಲಾಸ್ ತೆಗೆದುಕೊಳ್ತಾಳೆ. ಅಲ್ವೋ ಬುದ್ಧಿ ಇದೆಯಾ ನಿನಗೆ, ಕಳ್ಳಂತರ ಹೋಗಿ ಅವಳು ಲಂಚ್ ಬಾಕ್ಸ್ ಖಾಲಿ ಮಾಡ್ತಾರೆ, ಅವಳಿಗೆ ಡೌಟ್ ಬರಲ್ವೇನೋ, ಎಲ್ಲ ಎಡ್ವರ್ಟ್ ಮಾಡ್ಕೊಳ್ತೀಯ, ಸ್ವಲ್ಪ ದಿನ ಸಮಾಧಾನವಾಗಿರು, ಆಮೇಲೆ ಬೇಕಾದ್ರೆ ನಾನೇ ನಿನ್ನ ಲವ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಲವ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಬಾಯ್ ಹೇಳಿ ಸ್ಮಿತಾ ವಂದನಗೂ ಬಾಯ್ ಹೇಳಿ ಶ್ವೇತಾ ಮನೆ ಕಡೆ ಹೋಗುತ್ತಾಳೆ. ನಂತರ ಯಾವ ವಿಶೇಷ ಏರಿಳಿತವಿಲ್ಲದೆ ಎಲ್ಲ ಕೆಲಸ ಮುಗಿಸಿ ವಂದನ ಕಂಪ್ಯೂಟರ್ ಕ್ಲಾಸ್ಗೆ ಹೋದರೆ ಸ್ಮಿತಾ ಮತ್ತು ನಿಖಿಲ್ ಎಲ್ಲರೂ ಮನೆಯ ಕಡೆಗೆ ಹೋಗುತ್ತಾರೆ. ವಂದನಳನ್ನು ಆಫೀಸ್ ಹತ್ತಿರ ಇಳಿಸಿ ಅವಳಿಗೆ ಬಾಯ್ ಹೇಳಿ ವಸಂತ್ ಕಾಲೇಜ್ಗೆ ಬಂದಿದ್ದ. ಇನ್ನು ಚೈತ್ರ ಕಾಲೇಜ್ಗೆ ಬರೋದಕ್ಕೆ 3-4 ದಿನ ಬೇಕು ಅಂತ ಮನಸ್ಸಿನಲ್ಲೇ ಯೋಚಿಸಿಕೊಂಡು ಗಾಡಿನ ಪಾರ್ಕಿಂಗ್ ಏರಿಯಾದಲ್ಲಿ ಬಿಟ್ಟು ಮೊಬೈಲ್ ನೋಡಿಕೊಂಡು ಬರುತ್ತಾ ಎದುರಿಗೆ ಬಂದವರಿಗೆ ಡಿಕ್ಕಿ ಹೊಡೆದು ಅವರ ಕೈನಲ್ಲಿದ್ದ ಬುಕ್ಸ್ನೆಲ್ಲ ಬೀಳಿಸುತ್ತಾನೆ. ಸಾರಿ ರೀ, ನೋಡಲಿಲ್ಲ ಅಂತ ಅಂದುಕೊಂಡು ಕೆಳಗೆ ಬಿದ್ದ ಬುಕ್ನೆಲ್ಲ ತೆಗೆಯಲು ಬಗ್ಗಿದರೆ ಅವರು ಕೂಡ ಅದೇ ಸಮಯಕ್ಕೆ ಬಗ್ಗಿ ಇಬ್ಬರ ತಲೆ ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡಿತು. ಮತ್ತೆ ಇಬ್ಬರು ಸಾರಿ ಕೇಳಿದ ಕೂಡಲೇ ಅವಳ ದನಿಯ ಗುರುತು ಸಿಕ್ಕಿ ಖುಷಿಯಿಂದ ಚಿಕ್ಕು ಅಂತ ಸ್ವಲ್ಪ ಜೋರಾಗಿ ಹೇಳಿಬಿಡ್ತಾನೆ. ಸದ್ಯ
ಕಾಲೇಜ್ ಮಕ್ಕಳ ಮಾತಿನ ಗಲಾಟೆಯಲ್ಲಿ ಅವಳಿಗೆ ಅವನು ಚಿಕ್ಕು ಅಂತ ಕೂಗಿದ್ದು ಕೇಳಿಸಿರಲಿಲ್ಲ. ಅರೆ ವಸಂತ್, ಸಾರಿ ನೋಡಲಿಲ್ಲ ಅಂತ ಅವನು ಇಬ್ಬರೂ ಸಾರಿ ಹೇಳುತ್ತಾರೆ. ವಸಂತ್ ಆಶ್ಚರ್ಯದಲ್ಲಿ, ಇದೇನು ಇವತ್ತು ನೀವು ಕಾಲೇಜಿಗೆ ಬಂದಿದ್ದೀರಾ ಅಂತ ಕೇಳುತ್ತಾನೆ. ಪ್ರಿನ್ಸಿಪಲ್ ಸರ್ಗೆ ಫೋನ್ ಮಾಡಿ ಕೆಲಸ ಇದೆ, ಇವತ್ತಿನಿಂದ ಬನ್ನಿ ಕೆಲಸಕ್ಕೆ ಅಂತ ಹೇಳಿದರು, ಅದಕ್ಕೆ ಬಂದೆ. ಅಂದಾಗೆ ಚಂದನೆಯಲ್ಲಿ ಕಾಣ್ತಿಲ್ಲ, ನೀವೊಬ್ಬರೇ ಬಂದಿದ್ದ ಅಂತ ಕೇಳಿದಾಗ, ಹೌದು ನಾನೊಬ್ಬಳೇ ಬಂದಿದ್ದು. ಅವಳು ಬಂದಿಲ್ಲ, ಅವಳನ್ನು ನೋಡೋಕ್ಕೆ ಗಂಡಿನ ಕಡೆಯವರು ಬಂದಿದ್ದಾರೆ, ಅದಕ್ಕೆ ಅವಳು ಬಂದಿಲ್ಲ ಅಂತ ಹೇಳಿ, ಬಾಯ್ ವಸಂತ್ ಸರ್, ಪ್ರಿನ್ಸಿಪಲ್ ಸರ್ನ ಮೀಟ್ ಮಾಡಬೇಕು, ಹಾಗಾದರೆ ನಾಳೆಯಿಂದ ಬರ್ತೀರಾ ಅಂತ ಕೇಳ್ತಾನೆ. ಹಾಂ ಬರ್ತೀನಿ. ಮನೆಯಲ್ಲಿ ಕುಳಿತುಕೊಂಡು ಏನು ಮಾಡೋದು, ಇಲ್ಲಾದರೂ ಮಕ್ಕಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸರಿ ಬನ್ನಿ, ನಾನು ಪ್ರಿನ್ಸಿಪಲ್ ಸರ್ನ ಮೀಟ್ ಮಾಡಬೇಕು ಅಂತ ಅವಳ ಜೊತೆ ಹೆಜ್ಜೆ ಹಾಕುತ್ತಾನೆ. ಕೈಯೊಂದು ಹಿಡಿದಿಲ್ಲ ಅಷ್ಟೇ. ಇಬ್ಬರು ಒಟ್ಟಿಗೆ 7 ಹೆಜ್ಜೆಗಳನ್ನು ಗೊತ್ತಿಲ್ಲದಂತೆ ಇಡುತ್ತಾರೆ. ಇದೇ 7 ಹೆಜ್ಜೆಗಳು ಮುಂದಿನ ಅವರಿಬ್ಬರ ದಾಂಪತ್ಯಕ್ಕೆ ನಾಂದಿ ಆಗುತ್ತಾನ ನೋಡೋಣ. ಶ್ವೇತರ ಎಲ್ಲರ ಪ್ರೀತಿಯ ಪಾರಿವಾಳಾಗಿ 2 ಜೋಡಿಗಳನ್ನು ಒಂದು ಮಾಡುವಲ್ಲಿ ಯಶಸ್ವಿಯಾಗ್ತಾಳ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ಹಾಗೆ ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.